ಗೋಹತ್ಯೆ ನಿಷೇಧ ಆದೇಶಕ್ಕೆ ವಿಜಯ್ ಸರ್ಕಾರ ಸವಾಲನ್ನ ಎಸೆದಿದೆ. ಮದ್ರಾಸ್ ಹೈಕೋರ್ಟ್ ವಿರುದ್ಧವೇ ದಳಪತಿ ಸರ್ಕಾರ ಗರಂ ಆಗಿದೆ. ಗೋಹತ್ಯೆ ನಿಷೇಧ ಆದೇಶಕ್ಕೆ ವಿಜಯ್ ಸರ್ಕಾರ ಗರಂ. ಮದ್ರಾಸ್ ಹೈಕೋರ್ಟ್ ವಿರುದ್ಧವೇ ದಳಪತಿ ಸರ್ಕಾರ ಗರಂ ಆಗಿದೆ. ತಮಿಳುನಾಡಿನಲ್ಲಿ ಗೋಹತ್ಯೆ ನಿಷೇಧಿಸಿ ಹೈಕೋರ್ಟ್ ಆದೇಶ. ಹೈಕೋರ್ಟ್ ತೀರ್ಪನ್ನ ಪ್ರಶ್ನಿಸಿದ ತಮಿಳುನಾಡು ಸರ್ಕಾರ. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ ಸಿಎಂ ದಳಪತಿ ವಿಜಯ್. ಸಂಪೂರ್ಣ ಗೋಹತ್ಯೆ ನಿಷೇಧ ಸರಿಯಲ್ಲ ಎಂದ ಟಿವಿಕೆ ಸರ್ಕಾರ. ಮದ್ರಾಸ್ ಹೈಕೋರ್ಟ್ ತೀರ್ಪು ವಿರುದ್ಧ ತಮಿಳು ಸಿಎಂ ಗರಂ ಆಗಿದ್ದಾರೆ. ಹೈಕೋರ್ಟ್ ದ್ವಿಸದಸ್ಯ ಪೀಠದ ಚೌಕಟ್ಟು ಮೀರಿ ಆದೇಶ. ಕೂಡಲೇ ಈ ತೀರ್ಪಿಗೆ ತಡೆ ನೀಡುವಂತೆ ಸುಪ್ರೀಂಗೆ ಮೇಲ್ಮನವಿ. ಗೋಹತ್ಯೆ ನಿಷೇಧ ಆದೇಶಕ್ಕೆ ವಿಜಯ್ ಸರ್ಕಾರ ಗರಂ ಆಗಿದೆ. ಮದ್ರಾಸ್ ಹೈಕೋರ್ಟ್ ವಿರುದ್ಧವೇ ದಳಪತಿ ಸರ್ಕಾರ ಗರಂ ಆಗಿರುವಂತದ್ದು. ಸಂಪೂರ್ಣವಾಗಿ ಗೋಹತ್ಯೆ ನಿಷೇಧ ವಿರುದ್ಧ ವಿಜಯ್ ಗರಂ ಆಗಿದ್ದಾರೆ. ಅಂದ್ರೆ ಟಿವಿಕೆ ಪಕ್ಷ ಜೋಸೆಫ್ ವಿಜಯ್ ತಮಿಳುನಾಡು ಸಿಎಂ ಮದ್ರಾಸ್ ಹೈಕೋರ್ಟ್ ಕೊಟ್ಟಂತ ತೀರ್ಪಿನ ವಿರುದ್ಧ ಕಿಡಿಕಾರಿರುವಂಥದ್ದು. ಅಂದ್ರೆ ಸಂಪೂರ್ಣ ಗೋಹತ್ಯೆ ಮಾಡಬಾರ್ದಿತ್ತಂತ ಅಥವಾ ಯಾವ ನಿಟ್ಟಿನಲ್ಲಿ ಇದನ್ನ ಜೋಸೆಫ್ ವಿಜಯ್ ಮಾತನಾಡಿದ್ದಾರೆ? ಗೋಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರದಲ್ಲಿ ಕೋರ್ಟ್ನಲ್ಲಿ ತೀರ್ಪು ನಡೀತಾನೆ ಇತ್ತು, ಅಂದ್ರೆ ವಾದ ವಿವಾದಗಳು ನಡೀತಾನೆ ಇತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದೀಗ ಗೋಹತ್ಯೆ ನಿಷೇಧ ಆದೇಶಕ್ಕೆ ವಿಜಯ್ ಸರ್ಕಾರ ಎಸೆದಿರುವಂಥ ಸವಾಲಾದ್ರೂ ಏನು? ಹಾಗಾದ್ರೆ ಮದ್ರಾಸ್ ಹೈಕೋರ್ಟ್ ವಿರುದ್ಧ ದಳಪತಿ ಸರ್ಕಾರ ಗರಂ ಆಗಿದ್ದೆ ಯಾಕೆ? ಸಂಪೂರ್ಣ ಗೋಹತ್ಯೆಯನ್ನು ನಿಲ್ಲಿಸಬಾರ್ದು ಅಂತ ಅಂದ್ರೆ ಯಾವ ರೀತಿಯಾಗಿ ಆದೇಶವನ್ನು ಹೊರಡಿಸಬೇಕಾಗಿತ್ತು ಕೋರ್ಟು? ಹೈಕೋರ್ಟ್ ತೀರ್ಪನ್ನ ಪ್ರಶ್ನಿಸ್ತಾ ಇರುವಂತ ತಮಿಳುನಾಡಿನ ಸಿಎಂ ಜೋಸೆಫ್ ವಿಜಯ್ ಸಂಪೂರ್ಣ ಗೋಹತ್ಯೆ ನಿಷೇಧ ವಿರುದ್ಧ ಗರಂ ಆಗಿದ್ಯಾಕೆ? ಹಾಗಾದ್ರೆ ಏನು ವಾದ ತಮಿಳುನಾಡು ಸರ್ಕಾರದ್ದು? ಹೈಕೋರ್ಟ್ ಆದೇಶ ಪ್ರಾಣಿ ಸಂರಕ್ಷಣೆ ಕಾಯ್ದೆ ವಿರುದ್ಧ. ತಮಿಳುನಾಡು ಪ್ರಾಣಿ ಸಂರಕ್ಷಣೆ ಕಾಯ್ದೆ 1958ಕ್ಕೆ ವಿರುದ್ಧವಿದೆ. ಸಕ್ಷಮ ಅಧಿಕಾರಿ ಪ್ರಮಾಣ ಪತ್ರ ಪಡೆದು ವಧೆ ಮಾಡಬಹುದು. ಪ್ರಮಾಣ ಪತ್ರ ಪಡೆದ ಹಸುಗಳನ್ನು ವಧೆಗೆ ಕಾನೂನಲ್ಲಿ ಅವಕಾಶ ಮಾಡಿಕೊಡಬಹುದು. 10 ವರ್ಷ ಮೇಲ್ಪಟ್ಟಂತ ಹಸುಗಳನ್ನು ಹತ್ಯೆಗೆ ಕಾನೂನಲ್ಲಿ ಅವಕಾಶ. ಆದರೆ ಹೈಕೋರ್ಟ್ ಸಂಪೂರ್ಣ ಗೋಹತ್ಯೆ ನಿಷೇಧಿಸಿದೆ. ಗೋಹತ್ಯೆ ಆಗಬಾರ್ದು ಅಂತ ಹೇಳ್ತಾ ಇರುವಂತ ರೀಸನ್ ಏನು ಅಂತ ಅಂದ್ರೆ ಧಾರ್ಮಿಕವಾಗಿ ಅದು ಧಕ್ಕೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ವಿರೋಧ ವ್ಯಕ್ತಪಡಿಸ್ತಾ ಇರುವಂಥದ್ದು. ಗೋಹತ್ಯೆಯಲ್ಲಿ ಚಿಕ್ಕ ವಯಸ್ಸಿಂದ ಆಗಿದೆಯಾ, ದೊಡ್ಡದಾಗಿದೆಯಾ, ವಯಸ್ಸಾಗಿದೆ ಆಗಿದೆಯಾ, ಯಾವುದಾದ್ರೆ ಏನು? ಪ್ರಾಣಿ ಹತ್ಯೆನೇ ತಾನೆ. ಈಗ ಕಾನೂನಿನ ಅಡಿಯಲ್ಲಿ ಕೆಲವೊಂದಿಷ್ಟು ಪ್ರಾಣಿಗಳನ್ನ ಕೊಲ್ಲುವಂತಿಲ್ಲ ಅನ್ನುವಂಥ ಆರ್ಡರ್ ಇದೆ, ಆದೇಶ ಇದೆ. ಯಾವ ಕಾರಣಕ್ಕೆ? ಪ್ರಾಣಿಗಳ ಸಂಖ್ಯೆ ಕ್ಷೀಣಿಸ್ತಾ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಎಕ್ಸಾಂಪಲ್ ನಾವು ಉದಾಹರಣೆಗೆ ತೆಗೆದುಕೊಳ್ಬೋದು. ಜಿಂಕೆ ಆಗಿರ್ಬೋದು, ಬೇಟೆ ಆಡುವಂತಿಲ್ಲ, ಬೇರೆ ಬೇರೆ ಕಾಡು ಪ್ರಾಣಿಗಳನ್ನ ಎಲ್ಲ ರೂಲ್ಸ್ ಇದೆ. ಬಟ್ ಇಲ್ಲಿ ಗೋಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವಂತ ತಮಿಳಿನ ಸಿಎಂ ಜೋಸೆಫ್ ವಿಜಯ್ ಅವರು ತಿಳ್ಕೋಬೇಕು. 10 ವರ್ಷ ಮೇಲ್ಪಟ್ಟಂತ ಹಸುಗಳನ್ನ ಹತ್ಯೆಗೆ ಕಾನೂನಲ್ಲಿ ಅವಕಾಶ ಮಾಡಿಕೊಡಬೇಕಂತೆ. ಆದ್ರೆ ಹೈಕೋರ್ಟ್ ಸಂಪೂರ್ಣವಾಗಿ ಗೋಹತ್ಯೆ ನಿಷೇಧಿಸಿದೆ. ಕೂಡಲೇ ಈ ತೀರ್ಪಿಗೆ ತಡೆ ನೀಡುವಂತೆ ಸುಪ್ರೀಂಗೆ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ. ಕಾನೂನು ಸಾಮಾಜಿಕ ಪರಿಣಾಮ ಮುಂದಿಟ್ಟು ಸುಪ್ರೀಂ ಮೆಟ್ಟಿಲೇರಿರುವಂಥದ್ದು. ಸಕ್ಷಮ ಅಧಿಕಾರಿ ಪ್ರಮಾಣ ಪತ್ರವನ್ನ ಪಡೆದು ವಧೆ ಮಾಡಬಹುದು. ಅಂದ್ರೆ ಪರ್ಮಿಷನ್ ಅನ್ನ ತೆಗೆದುಕೊಂಡು ವಧೆ ಮಾಡಬಹುದು. ನಮ್ಮ ದೇಶದಲ್ಲಿ ಅದಕ್ಕೆ ಅವಕಾಶ ಇದೆಯಾ? ಒಂದ್ ಕಡೆ ಸನಾತನ ಧರ್ಮ ಅಂತ ಅದನ್ನ ಹೊರತುಪಡಿಸೋಣ, ಹಿಂದೂ ಧರ್ಮ ಅದನ್ನು ಹೊರತುಪಡಿಸೋಣ. ಧಾರ್ಮಿಕವಾಗಿ ಕೆಲವೊಂದಿಷ್ಟುಗಳನ್ನ ನಂಬಿಕೆ ಇದೆ. ಯಾರ ಧಾರ್ಮಿಕತೆಗೂ ಯಾವುದೇ ತರದಂತಹ ಧಕ್ಕೆ ಬರಬಾರ್ದು ಅನ್ನುವಂಥದ್ದು ನಮ್ಮ ಕಾನೂನಲ್ಲಿ ಇದೆ. ಧಾರ್ಮಿಕವಾಗಿ ಯಾರಿಗೂ ಕೂಡ ಅನ್ಯಾಯ ಮಾಡುವಂತಿಲ್ಲ, ಧಾರ್ಮಿಕವಾಗಿ ಯಾರಿಗೂ ಕೂಡ ಈ ರೀತಿಯಾಗಿ ಆರ್ಡರ್ ಅನ್ನ ಕೊಡುವಂತಿಲ್ಲ ಅನ್ನುವಂಥದ್ದು ನಮ್ಮ ಕಾನೂನಿನ ಸುವ್ಯವಸ್ಥೆಯಲ್ಲಿದೆ. ಹಾಗಾಗಿ ಸಂಪೂರ್ಣವಾಗಿ ಗೋಹತ್ಯೆಯನ್ನು ನಿಷೇಧ ಮಾಡಬಹುದು ಅನ್ನುವಂಥದ್ದು ಇದು ತಪ್ಪು. 10 ವರ್ಷ ಮೇಲ್ಪಟ್ಟಂತ ಹಸುಗಳಿಗೆ ಅಲ್ಲಿ ಅವಕಾಶ ಮಾಡಿಬಿಡ್ಬೇಕು. ಅದಕ್ಕೂ ಕೂಡ ಸರ್ಟಿಫಿಕೇಟ್ ಇದ್ರೆ
ಪ್ರಮಾಣ ಪತ್ರ ಇದ್ರೆ ಅದಕ್ಕೂ ಕೂಡ ಪರ್ಮಿಷನ್ ಅನ್ನ ಕೊಡಬೇಕು ಅನ್ನುವಂಥದ್ದು. ಹಾಗಾದ್ರೆ ಬೇರೆ ಪ್ರಾಣಿಗಳಿಗೂ ಇದೇ ರೀತಿಯಾದಂಥ ಪರ್ಮಿಷನ್ ಅನ್ನ ಕೊಡಿಸ್ತೀರಾ ನೀವು? ಪ್ರಶ್ನೆ ಮಾಡ್ತಾ ಇರುವಂಥ ತಮಿಳುನಾಡು ಸರ್ಕಾರ ಹೇಳಬೇಕಿದನ್ನ. ಬೇರೆ ಪ್ರಾಣಿಗಳಿಗೂ ಕೂಡ ನಮ್ಮ ರಾಷ್ಟ್ರೀಯ ಪ್ರಾಣಿ ಇದೆ, ನಮ್ಮ ರಾಷ್ಟ್ರೀಯ ಪಕ್ಷಿ ಇದೆ, ಕೆಲವೊಂದಿಷ್ಟು ಪ್ರಾಣಿಗಳನ್ನ ಕೊಲ್ಲುವಂತಿಲ್ಲ, ಅದಕ್ಕೆಲ್ಲವೂ ಕೂಡ ಪರ್ಮಿಷನ್ ಕೊಡಿಸ್ತೀರಾ ನೀವು? ಹೆಂಗೆ?